ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏಪ್ರಿಲ್ 9ಕ್ಕೆ ನಡೆಯಲಿರುವಂತಹ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ದೊಡ್ಡ ಸವಾಲು ಕಗ್ಗಂಟಾಗ್ತಾ ಇದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಅಭ್ಯರ್ಥಿಯನ್ನಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದು. ನಿನ್ನೆ ಮ್ಯಾರಥಾನ್ ಸಭೆಯನ್ನ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ. ಯಾಕೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ, ಏನೆಲ್ಲ ಆಯಿತು ಆ ಮೀಟಿಂಗ್ ನಲ್ಲಿ? ಜೊತೆಗೆ ಖರ್ಗೆ ಅವರನ್ನ ಭೇಟಿಯಾದ ಮುಸ್ಲಿಂ ನಿಯೋಗ ಏನ್ ಮನವಿ ಸಲ್ಲಿಸಿದೆ? ದಾವಣಗೆರೆ ವಿಧಾನಸಭಾ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಒಂದು, ಅವರ ಕುಟುಂಬಸ್ಥರು ಈಗಾಗಲೇ ಸಮರ್ಥ ಶಾಮನೂರು ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ಪ್ರಕಾರ ನಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಒಂದು ಕಡೆ, ಇನ್ನೊಂದು ಕಡೆ ಸಿಗಲಿ ಅನ್ನುವ ಕಾರಣಕ್ಕಾಗಿ ಒಂದು ಒತ್ತಡದ ತಂತ್ರವಾಗಿಯೂ ಕೂಡ ಅವರು ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ. ನಿನ್ನೆ ಸುರ್ಜೇವಾಲಾ ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಿದ್ರು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿಎಂ DCM ಸುರ್ಜೇವಾಲಾ ಮೊದಲು ಸಭೆ ನಡೆಸಿದ್ರು. ಅದಾದಮೇಲೆ KPCCಯಲ್ಲಿ 2 ಚುನಾವಣಾ ಉಸ್ತುವಾರಿ ಸಮಿತಿಗಳ ಸಭೆ ನಡೀತು. ಅದಾದಮೇಲೆ KPCCಯಲ್ಲೇ ಅಲ್ಪಸಂಖ್ಯಾತ ಮುಖಂಡರ ಜೊತೆಗೆ ಪ್ರತ್ಯೇಕವಾಗಿ ಸುರ್ಜೇವಾಲಾ ಸಭೆ ನಡೆಸಿದ್ರು. ಯಾಕಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಡ ಮತ್ತು ಪಟ್ಟು ಬಹಳ ಬಿಗಿಯಾಗಿ ಅಲ್ಪಸಂಖ್ಯಾತ ನಾಯಕರು ಹಿಡಿದು ಕೂತಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಟಿಕೆಟನ್ನು ಪಡಿಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯವನ್ನು ಕೇಳುವಂತಹ ಸಲುವಾಗಿ ಸುರ್ಜೇವಾಲಾ KPCCಯಲ್ಲಿ ನಿನ್ನೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು. ಅದಾದ ಮೇಲೆ ರಾತ್ರಿ 9 ಗಂಟೆಯ ಬಳಿಕ ಸುರ್ಜೇವಾಲಾ CM DCM ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ 4 ಸಭೆಗಳು ನಡೀತು. ದಾವಣಗೆರೆಯ ಟಿಕೆಟ್ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಬಣ ಆಗಿರ್ತಕ್ಕಂಥ ಗೊಂದಲದಲ್ಲಿ KPCCಯ ಸಭೆಯ ಬಳಿಕ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಇದ್ದ ಕಾರಣ ಹೋಗಿ ಭೇಟಿಯಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಚುನಾವಣೆ ಬಹಳ ಈಸಿಯಾಗಿ ಮಾಡ್ಬೋದು, ಚುನಾವಣೆಯನ್ನು ಈಸಿಯಾಗಿ ಗೆಲ್ಲುವಂಥ ಅವಕಾಶಗಳಿದ್ದಾವೆ, ಹೀಗಾಗಿ ಅವಕಾಶ ಮಾಡಿಕೊಡಿ ಅನ್ನುವಂತಹ ಒತ್ತಡವನ್ನು ಕೂಡ ಹಾಕಿದ್ದಾರೆ. ನಿನ್ನೆ ಅಲ್ಪಸಂಖ್ಯಾತ ಮುಖಂಡರ ಸಭೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ತಿಳಿಸ್ತೀವಿ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಹೆಸರನ್ನು ಕೊಡಿ ಅನ್ನುವಂತಹ ಮನವಿಯನ್ನು ಸುರ್ಜೇವಾಲಾ ಮಾಡಿದ್ರು. ಅದರಂತೆ 4 ಜನ ಹೆಸರನ್ನು ಕೂಡ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ. ಈಗ ಸಮರ್ಥ ಹೆಸರು ಕೂಡ ಶಿಫಾರಸಾಗಿದೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಆಕಾಂಕ್ಷಿಗಳ ಹೆಸರು ಕೂಡ ಹೈಕಮಾಂಡ್ಗೆ ಶಿಫಾರಸಾಗಿದೆ. ಹಾಗಾಗಿ ಯಾರಿಗೆ ಟಿಕೆಟನ್ನು ಹೈಕಮಾಂಡ್ ಘೋಷಣೆ ಮಾಡುತ್ತೆ ಅನ್ನುವಂಥ ಕುತೂಹಲಗಳಿದ್ದಾವೆ. ಬಹುತೇಕ ಇವತ್ತು ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ವೀಣಾ, ದಾವಣಗೆರೆ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾಕೆ ಈ ಥರದಾದಂಥ ಪೈಪೋಟಿ ಏರ್ಪಡ್ತಾ ಇದೆ ಅಂತ ಹೇಳಿದರೆ, ಒಂದು, ಅಲ್ಪಸಂಖ್ಯಾತ ಸಮುದಾಯದ ಹೆಚ್ಚಿನ ವೋಟ್ ಬ್ಯಾಂಕ್ ಇದೆ, ಎಲ್ರಿಗಿಂತಲೂ ಹೆಚ್ಚು ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರದ್ದಾಗಿದೆ. ಹೀಗಾಗಿ ಟಿಕೆಟನ್ನು ಘೋಷಣೆ ಮಾಡಿದರೆ ಚುನಾವಣೆಯನ್ನು ಗೆದ್ಕೊಂಡು ಬರ್ತೀವಿ. ಶಾಮನೂರು ಶಿವಶಂಕರಪ್ಪನವರು ಪ್ರತಿ ಬಾರಿ ಅಂದರೆ ನಮ್ಮ ಸಮುದಾಯಕ್ಕೆ ಒಂದು ಪ್ರಾಮಿಸ್ ಮಾಡಿದ್ರು, ನನ್ನ ನಂತರ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತೀವಿ, ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ ಶಾಮನೂರು ಹೇಳಿದ್ರು ಅನ್ನುವಂಥದ್ದನ್ನು ಪದೇ ಪದೇ ಅಲ್ಪಸಂಖ್ಯಾತ ನಾಯಕರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಆದರೆ SS ಮಲ್ಲಿಕಾರ್ಜುನ್ ತಮ್ಮ ತಂದೆಯ ಕ್ಷೇತ್ರ, ಈ ಬಾರಿ ಆ ಕ್ಷೇತ್ರವನ್ನು ಬಿಟ್ಟರೆ ಮತ್ತೆ ಆ ಕ್ಷೇತ್ರವನ್ನು ನಮ್ಮ ಬಳಿ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಯಾವುದೇ ಕಾರಣಕ್ಕೂ ಪಟ್ಟು ಬಿಡ್ತಾ ಇಲ್ಲ. ಅದರ ಪಟ್ಟಿನ ಭಾಗವಾಗಿಯೇ ನಿನ್ನೆ ಅವರ ಪುತ್ರ ಸಮರ್ಥ ಕೂಡ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ನಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಾಪ್ತ ಶಾಮನೂರು ಶಿವಶಂಕರಪ್ಪನವರು ಈಗ ಬಾಗಲಕೋಟೆಯಲ್ಲಿ ಮೃತರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀರಿ, ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಡ್ತೀರಿ ಅನ್ನೋದೇ ಆದರೆ ದಾವಣಗೆರೆಯಲ್ಲೂ ಕೂಡ ಅದೇ ನಿಯಮ ಅನ್ವಯ ಆಗಬೇಕು ಅನ್ನುವಂಥದ್ದು SS ಮಲ್ಲಿಕಾರ್ಜುನ್ ಅವರ ವಾದ ಆಗಿದೆ. ಹೈಕಮಾಂಡ್ನ ಮುಂದೆ ಇದೇ ಡಿಮಾಂಡನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ 2 ಕಡೆಗೂ ನೀವು ಮೃತಪಟ್ಟಂಥ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಯಾವಾಗಲೂ ಕೊಡ್ತಾ ಇದ್ದೀರಾ, ಬಾಗಲಕೋಟೆಯಲ್ಲಿ ಕೊಡುವಾಗ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅದೇ ನಿಯಮವನ್ನು ಪಾಲಿಸಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ವೀಣಾ, ಬಂಡಾಯ ಅಂತೂ ನಿಶ್ಚಿತವಾಗಿ ಇದ್ದೇ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಚುನಾವಣಾ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದ ತಿಕ್ಕಾಟ ಈಗ ದಾವಣಗೆರೆ ದಕ್ಷಿಣ ಖಂಡಿತವಾಗ್ಲೂ ಸವಾಲಂತರೂ ಕಾಂಗ್ರೆಸ್ಗೆ ಇದ್ದೇ ಇದೆ ಮಾರುತೇಶ್. ಇದರ ನಡುವಿನಲ್ಲಿ ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ನಾಮಪತ್ರವನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನೋದನ್ನ ಇನ್ನೂ ಕೂಡ ಅನೌನ್ಸೇ ಮಾಡಿಲ್ಲ. ಸೊ ಈ ಕುರಿತಾಗಿ ಏನಾದರೂ ನಿನ್ನೆ ಚರ್ಚೆಯಾಗಿದೆಯಾ? ಜೊತೆಗೆ ಹೈಕಮಾಂಡ್ಕಿನ್ನ ದೊಡ್ಡವರಾಗಬಿಟ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದೇಳುತ್ತಲ್ವಾ? ಖಂಡಿತ. ಈಗ ನಿನ್ನೆ ಅವರು ಅಂದರೆ ಸಮರ್ಥ ಶಾಮನೂರು ನಾಮಪತ್ರವನ್ನು ಸಲ್ಲಿಸಿರೋದು ಕೂಡ
ಹಲವು ರೀತಿಯಾದಂಥ ಚರ್ಚೆಗಳು ನಡೆಯೋದಕ್ಕೆ ಕಾರಣ ಆಗಿದೆ. ನಿನ್ನೆ CM DCM ಸಭೆಯ ಮುಂಚೆ SS ಮಲ್ಲಿಕಾರ್ಜುನ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ತೆರಳಿದ್ರು. ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಸುರ್ಜೇವಾಲಾ ಅವರು ಪಡೆದುಕೊಂಡಿದ್ದಾರೆ. ನಿನ್ನೆ ಇದೇ ಕಾರಣಕ್ಕಾಗಿ ಏನೋ DK ಶಿವಕುಮಾರ್ ಸಭೆಯ ಬಳಿಕ ಮಾತನಾಡಿದಾಗ ಅವ್ರು ನಾಮಪತ್ರ ಸಲ್ಲಿಸಿರ್ಬೋದು, ಅಂತ ಪರಿಸ್ಥಿತಿ ಬಂದರೆ ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಮ್ಮ ಬಳಿ ಹೇಳಿದ್ದಾರೆ SS ಮಲ್ಲಿಕಾರ್ಜುನ್ ಅಂತಲೂ ಕೂಡ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದರು. ಅಂದರೆ ಒಂದು ರೀತಿ ಇದು ಒತ್ತಡದ ಭಾಗ, ಅಂದರೆ ಒತ್ತಡದ ತಂತ್ರಗಾರಿಕೆ ಭಾಗವಾಗಿ ನಾಮಪತ್ರ ಸಲ್ಲಿಸಿರೋದು ಅನ್ನೋದು ಬಹಳ ಸ್ಪಷ್ಟ. ನಮಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಹೇಳುವಂಥ ಭಾಗವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಬಾರಿ ಟಿಕೆಟ್ಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಈ ನಾಮಪತ್ರ ಸಲ್ಲಿಕೆ ಮಾಡಿರೋದನ್ನು ಯಾವ ರೀತಿ ನೋಡ್ತಾರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಒತ್ತಾಯ ಮತ್ತು ಒಗ್ಗಟ್ಟು, ಅವರ ಒತ್ತಡವನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.